ಕುಮಾರಸ್ವಾಮಿ ಹೇಳ್ಬಿಟ್ಟು ಫೀಡನ್ ಬೆಲೆ ಕಡಿಮೆ ಮಾಡಿಸ್ಲಿ, GST ಕಡಿಮೆ ಮಾಡಿಸ್ಲಿ, ಟ್ಯಾಕ್ಸ್ ಕಡಿಮೆ ಮಾಡಿಸ್ಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ. ಕುಮಾರಸ್ವಾಮಿಗೆ ಹಂಗಾರೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ. ಅವ್ರ ಅಣ್ಣನ ಕೇಳಿ ನೋಡಿ, ಗೊತ್ತಾಗ್ತದೆ. ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ರೆ ಇದು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಅಂತ. ಕುಮಾರಸ್ವಾಮಿ ಯಾರು ಹೇಳಿ, ಇನ್ನೊಬ್ರು ಏನ ಹೇಳಿ, ರೈತರು ಬದುಕ್ಬೇಕಲ್ಲ. ಕುಮಾರಸ್ವಾಮಿ ಹೇಳ್ಬಿಟ್ಟು ಫೀಡನ್ ಬೆಲೆ ಕಡಿಮೆ ಮಾಡಿಸ್ಲಿ, GST ಕಡಿಮೆ ಮಾಡಿಸ್ಲಿ, ಟ್ಯಾಕ್ಸ್ ಕಡಿಮೆ ಮಾಡಿಸ್ಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ. ಫೀಡ್ ಬೆಲೆನೂ ಕಡಿಮೆ ಆಯ್ತದೆ, ರೈತ ಬದುಕ್ಬೇಕಲ್ಲ. ಅಲ್ಲ ಸರ್, ಬೆಲೆ ಏರಿಕೆ ಆಗುತ್ತೆ, ಆ ದುಡ್ಡು ಸರ್ ರೈತರಿಗೆ ಹೋಗಲ್ಲ, ಸರ್ಕಾರ ಯಾರು ಹೇಳಿ, ಯಾವ ಸರ್ಕಾರ? ಅವ್ರಿಗೆ ಕುಮಾರಸ್ವಾಮಿಗೆ ಹಂಗಾರೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ. ಅವ್ರ ತಮ್ಮನ್ ಕೇಳಿ ನೋಡಿ, ಗೊತ್ತಾಗ್ತದೆ. ಅವ್ರ ತಮ್ಮನ ಅಣ್ಣ ಅವ್ರ ಅಣ್ಣನ ಕೇಳಿ ನೋಡಿ, ಗೊತ್ತಾಗ್ತದೆ. ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ? ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ರೈತರದು. ಸರ್, ಬಂಡೀಪುರ ರಾತ್ರಿ ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಪತ್ರ ಬರೆದಿದ್ದಾರೆ ಅನ್ನುವಂಥದ್ದು ಸಿಎಂಗೆ. ತಾವು ಕೂಡ ಲಾಸ್ಟ್ ಟೈಮ್. ಹೌದಪ್ಪ, ನಾವು ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಆಮೇಲೆ ಮಾತಾಡ್ತೀವಿ. ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ರೆ ಇದು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಅಂತ. ಕುಮಾರಸ್ವಾಮಿ ಯಾರು ಹೇಳಿ, ಇನ್ನೊಬ್ರು ಏನ ಹೇಳಿ, ರೈತರು ಬದುಕ್ಬೇಕಲ್ಲ. ಕುಮಾರಸ್ವಾಮಿ ಹೇಳ್ಬಿಟ್ಟು ಫೀಡನ್ ಬೆಲೆ ಕಡಿಮೆ ಮಾಡಿಸ್ಲಿ, GST ಕಡಿಮೆ ಮಾಡಿಸ್ಲಿ, ಟ್ಯಾಕ್ಸ್ ಕಡಿಮೆ ಮಾಡಿಸ್ಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ. ಫೀಡ್ ಬೆಲೆನೂ ಕಡಿಮೆ ಆಯ್ತದೆ, ರೈತ ಬದುಕ್ಬೇಕಲ್ಲ. ಅಲ್ಲ ಸರ್, ಬೆಲೆ ಏರಿಕೆ ಆಗುತ್ತೆ, ಆ ದುಡ್ಡು ಸರ್ ರೈತರಿಗೆ ಹೋಗಲ್ಲ, ಸರ್ಕಾರ ಯಾರು ಹೇಳಿ, ಯಾವ ಸರ್ಕಾರ? ಅವ್ರಿಗೆ ಕುಮಾರಸ್ವಾಮಿಗೆ ಹಂಗಾರೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ. ಅವ್ರ ತಮ್ಮನ್ ಕೇಳಿ ನೋಡಿ, ಗೊತ್ತಾಗ್ತದೆ. ಅವ್ರ ತಮ್ಮನ ಅಣ್ಣ ಅವ್ರ ಅಣ್ಣನ ಕೇಳಿ ನೋಡಿ, ಗೊತ್ತಾಗ್ತದೆ. ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ? ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ರೈತರದು. ಸರ್, ಬಂಡೀಪುರ ರಾತ್ರಿ ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಪತ್ರ ಬರೆದಿದ್ದಾರೆ ಅನ್ನುವಂಥದ್ದು ಸಿಎಂಗೆ. ತಾವು ಕೂಡ ಲಾಸ್ಟ್ ಟೈಮ್. ಹೌದಪ್ಪ, ನಾವು ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಆಮೇಲೆ ಮಾತಾಡ್ತೀವಿ.